ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಒಮ್ಮೆ ಪುಲೋಮ ಮತ್ತು ಕಾಲಕ ಎಂಬ ಹೆಸರಿನ ಇಬ್ಬರು ರಕ್ಕಸಿಯರು 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು. ಅವರ ಕಠಿಣ ತಪಸ್ಸನ್ನು ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾದನು. ತಮ್ಮ ಮಕ್ಕಳಿಗೆ ಬಾಹ್ಯಾಕಾಶದಲ್ಲಿ ಒಂದು ನಗರವನ್ನು ವರವಾಗಿ ನೀಡುವಂತೆ ಅವರು ಪ್ರಾರ್ಥಿಸಿಕೊಂಡರು. ನಗರ ಪ್ರಕಾಶಮಾನವಾಗಿರಬೇಕು ಹಾಗೂ ಅಭೇದ್ಯವಾಗಿರಬೇಕೆಂದು ಅವರು ಕೇಳಿಕೊಂಡರು. ಇದಲ್ಲದೆ ಅವರು ಇನ್ನೂ 2 ವರಗಳನ್ನು ಕೇಳಿದರು. ಅವುಗಳಲ್ಲಿ ಮೊದಲನೆಯದು ತಮ್ಮ ಮಕ್ಕಳು ದುಃಖ ಮುಕ್ತರಾಗಿರಬೇಕೆಂಬುದು. ದೇವತೆಗಳಿಂದಾಗಲಿ ರಾಕ್ಷಸರಿಂದಾಗಲಿ ಅಥವಾ ಪನ್ನಗರಿಂದಾಗಲಿ ತಮ್ಮ ಮಕ್ಕಳ ವಧೆಯಾಗಬಾರದೆಂಬುದು 2ನೆಯ ವರವಾಗಿತ್ತು. ಬ್ರಹ್ಮನು ವರಗಳನ್ನಿತ್ತ. ಬ್ರಹ್ಮನು ಅನುಗ್ರಹಿಸಿದ ಬಾಹ್ಯಾಕಾಶ ನಗರದಲ್ಲಿ ರಕ್ಕಸಿಯರ ಮಕ್ಕಳು ವಾಸ ಮಾಡುತ್ತಿದ್ದರು. ಆದರೆ ಅವರು ಮರಣಮುಕ್ತರಾಗಿರಲಿಲ್ಲ ಎಂದು ಮಾತಲಿಯು ಹೇಳಿದ. ಅರ್ಜುನನು ಅವರನ್ನು ಸಂಹರಿಸಬಹುದೆಂದು ಮಾತಲಿ ತಿಳಿಸಿದ. ಆ ನಗರದಲ್ಲಿ ವಾಸಿಸುತ್ತಿದ್ದ ರಾಕ್ಷಸಿ ಪುತ್ರರು ತುಂಬಾ ಪ್ರಬಲರಾಗಿದ್ದರು. ಅಗಾಧ ಶಕ್ತಿ ಸಾಮರ್ಥ್ಯ ಹೊಂದಿದ್ದರು. ಅವರು ತಮ್ಮ ನಗರವನ್ನೇ ಬೇಕಾದಲ್ಲಿಗೆ ಕೊಂಡೊಯ್ಯುವಂತ ಮಾಯಾಶಕ್ತಿಯನ್ನು ಹೊಂದಿದ್ದರು. ನಗರವನ್ನು ಭೂಲೋಕಕ್ಕೆ ಒಯ್ಯಬಹುದಿತ್ತು, ಆಕಾಶಕ್ಕೆ ಹಾರಿಸಬಹುದಿತ್ತು ಅಥವಾ ನೀರಿನಲ್ಲಿ ಮಾಯವಾಗಬಹುದಿತ್ತು. ಅರ್ಜುನನು ಅವರಲ್ಲಿ 1000 ರಾಕ್ಷಸರನ್ನು ಕೊಂದ. ಆದಾಗ್ಯೂ ಅವರು ಅಲೆಗಳಂತೆ ಬಂದು ಅರ್ಜುನನ ಮೇಲೆ ಬೀಳುತ್ತಿದ್ದರು. ಅವರಲ್ಲಿ ಹಲವಾರು ಭೀಷಣ ಅಸ್ತ್ರಗಳಿದ್ದವು. ಅವರು ಅರ್ಜುನನ ಮೇಲೆ ಅಸ್ತ್ರಗಳ ಮಳೆ ಕರೆದರು. ಅವನು ರಾಕ್ಷಸರ ಅಸ್ತ್ರಗಳಿಂದ ಆವೃತನಾದ. ಅರ್ಜುನನು ಒಂದು ಕ್ಷಣ ದಿಗ್ಭ್ರಾಂತನಾದನು. ಆದರೆ ಅವನು ಶಿವನಿಂದಲೇ ಅನುಗ್ರಹಕ್ಕೆ ಪಾತ್ರನಾದವನು. ಕ್ಷಣ ಮಾತ್ರದಲ್ಲೇ ಮನಸ್ಸು ತಿಳಿಯಾಯಿತು. ಮನಸ್ಸಿನಲ್ಲೇ ಮಹಾರುದ್ರನಿಗೆ ನಮಸ್ಕರಿಸಿ ಸೂಕ್ತವಾದ ಪವಿತ್ರ ಮಂತ್ರಗಳನ್ನು ಹೇಳಿ ರೌದ್ರ ಎಂಬ ಬಾಣವನ್ನು ಬಿಲ್ಲಿಗೇರಿಸಿದ. ಆ ಕ್ಷಣವೇ 3 ತಲೆಗಳು, 9 ಕಣ್ಣುಗಳು ಮತ್ತು 6 ತೋಳುಗಳನ್ನುಳ್ಳ ಉಜ್ವಲ ಪ್ರಭೆಯೊಂದು ಅವನ ಪಕ್ಕದಲ್ಲಿ ಕಾಣಿಸಿಕೊಂಡಿತು. ಅರ್ಜುನ ರೌದ್ರವನ್ನು ಪ್ರಯೋಗಿಸಿದ. ಮರುಕ್ಷಣದಲ್ಲೇ ಹುಲಿ, ಸಿಂಹ, ಆನೆ, ರಣಹದ್ದು, ವನ್ಯ ಮೃಗಗಳು, ಪಕ್ಷಿಗಳು, ದೇವತೆಗಳು, ರಾಕ್ಷಸರು ಮೊದಲಾದವರ ರೂಪಗಳನ್ನು ಹೊಂದಿದ ಕೋಟಿ ಕೋಟಿ ಆಕೃತಿಗಳು ಕಾಣಿಸಿಕೊಂಡವು. ಈ ಆಕೃತಿಗಳು ಹಲವಾರು ಆಕಾರಗಳಲ್ಲಿದ್ದು ಕೆಲವಕ್ಕೆ 3 ತಲೆಗಳಿದ್ದರೆ ಇನ್ನು ಕೆಲವಕ್ಕೆ 4 ದಂತಗಳು, 4 ತೋಳುಗಳು ಇದ್ದವು. ಈ ಆಕೃತಿಗಳು ಪೌಲೋಮ ಮತ್ತು ಕಾಲಕಂಜರ ರಕ್ಕಸರನ್ನು ನಾಶ ಮಾಡಿದವು. ಅನಂತರ ಅರ್ಜುನನು ಅಮರಾವತಿಗೆ ಹಿಂದಿರುಗಿದ. ದೇವೇಂದ್ರ ಅವನನ್ನು ಪ್ರೀತಿ ಗೌರವಗಳಿಂದ ಸ್ವಾಗತಿಸಿದ. ದೇವೇಂದ್ರನಿಗೆ ಪರಮಾನಂದವಾಗಿತ್ತು. ಅವನು ಅರ್ಜುನನನ್ನು ಕಿರೀಟ, ಮುತ್ತುರತ್ನಗಳ ಹಾರದಿಂದ ಸತ್ಕರಿಸಿದ. ಯಾವ ಬಾಣದಿಂದಲೂ ಭೇದಿಸಲಾಗದಂತಹ ರಕ್ಷಾ ಕವಚವನ್ನಿತ್ತು ಅನುಗ್ರಹಿಸಿದ. ಅನಂತರ ದೇವೇಂದ್ರನು, ಸಹೋದರರು ಇರುವಲ್ಲಿಗೆ ನೀನು ಹಿಂದಿರುಗುವ ಕಾಲ ಸನ್ನಿಹಿತವಾಗಿದೆ ಎಂದು ಅರ್ಜುನನಿಗೆ ತಿಳಿಸಿದ. ಅರ್ಜುನನು 5 ಫಲಪ್ರದ ವರ್ಷಗಳನ್ನು ಕಳೆದ ನಂತರ ಸ್ವರ್ಗದಿಂದ ಹಿಂದಿರುಗಿದನು. ಯುಧಿಷ್ಠಿರ, ಭೀಮ, ದ್ರೌಪದಿ, ನಕುಲ ಮತ್ತು ಸಹದೇವರನ್ನು ಸೇರಲು. ಇದು ಅರ್ಜುನನು ನಿರೂಪಿಸಿದ ಅವನ ಸಂಕ್ಷಿಪ್ತ ಸಾಹಸಗಾಥೆ. ಇದನ್ನೆಲ್ಲ ಕೇಳಿ ಧರ್ಮಜನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯಿತು. ಅವನು ಅರ್ಜುನನನ್ನು ತಬ್ಬಿಕೊಂಡು ಧೃತರಾಷ್ಟ್ರ ಪುತ್ರರ ವಿರುದ್ಧ ಯುದ್ಧವನ್ನು ತಾವು ಗೆದ್ದಂತೆಯೇ ಎಂದು ತಿಳಿಸಿದ. ಮರುದಿನ ತಾನು ಗಳಿಸಿರುವ ದಿವ್ಯಾಸ್ತ್ರಗಳ ಪ್ರದರ್ಶನವನ್ನು ನೀಡುವುದಾಗಿ ಅರ್ಜುನ ಹೇಳಿದ. ಮರುದಿನ ಬೆಳಿಗ್ಗೆ ಅರ್ಜುನನು ಶುಚಿರ್ಭೂತನಾಗಿ ತಾನು ಸಂಪಾದಿಸಿದ ಮಹಾಸ್ತ್ರಗಳನ್ನು ಪ್ರದರ್ಶಿಸತೊಡಗಿದ. ಆ ಮಹಾಸ್ತ್ರಗಳು ಪೂಜನೀಯವಾಗಿದ್ದವು. ಧನಂಜಯನು ದೇದೀಪ್ಯಮಾನವಾದ ಅಸ್ತ್ರವನ್ನು ಪ್ರದರ್ಶಿಸಿದನು. ಭೂಮಿಯೇ ಅವನ ರಥವಾಗಿತ್ತು, ಪರ್ವತವೇ ಗುರಿಯಾಗಿತ್ತು. ಅವನು ದೇವತೆಗಳು ಕೊಟ್ಟಿದ್ದ ದೇವದತ್ತ ಶಂಖವನ್ನು ಊದಿದನು. ಒಂದಾದ ಮೇಲೆ ಒಂದರಂತೆ ಬಾಣಗಳನ್ನು ಹೊರತೆಗೆದು
ಬಿಲ್ಲಿಗೆ ಎದೆ ಏರಿಸಿದನು. ಬಿಲ್ಲಿನ ಎದೆಯ ಝೇಂಕಾರ ಎಲ್ಲೆಡೆ ಪ್ರತಿಧ್ವನಿಸಿತು. ಈ ಝೇಂಕಾರನಾದದಿಂದ ಮರಗಿಡಗಳು, ನದಿಗಳು, ಬೆಟ್ಟ ಗುಡ್ಡಗಳು ಕಂಪಿಸಿದವು. ಸೂರ್ಯನು ಪ್ರಕಾಶಿಸಲಿಲ್ಲ, ಅಗ್ನಿಯು ಉರಿಯಲಿಲ್ಲ. ಭೂಲೋಕದ ಸಮಸ್ತ ಜೀವಿಗಳು ಬಾಧಿತವಾದವು. ಅವರೆಲ್ಲ ಎದ್ದು ನಿಂತು ಭಯಭಕ್ತಿಗಳಿಂದ ಪಾಂಡವರಿಗೆ ಪ್ರಣಾಮ ಸಲ್ಲಿಸಿದರು. ದೇವಾನುದೇವತೆಗಳು, ಮಹರ್ಷಿಗಳು, ಗಂಧರ್ವರು, ರಾಕ್ಷಸರು ಎಲ್ಲರೂ ಅಲ್ಲಿಗೆ ಓಡೋಡಿ ಬಂದರು. ಭೂಮಿಯು ಕಂಪಿಸುತ್ತಿತ್ತು. ಬ್ರಹ್ಮನು ಬಂದ. ಪರಮೇಶ್ವರನು ತನ್ನೆಲ್ಲ ಪರಿವಾರದೊಡನೆ ದೇವತೆಗಳೊಡನೆ ಬಂದ. ನಾರದರು ಆಗಮಿಸಿದರು. ಅವರು ಹೇಳಿದರು, ಅರ್ಜುನ, ಬಾಣಪ್ರಯೋಗವು ಸಾಕು, ನಿಲ್ಲಿಸು. ಈ ಮಹಾಸ್ತ್ರಗಳನ್ನು ಯಾವ ರೀತಿ ಉಪಯೋಗಿಸಬೇಕೆಂಬುದನ್ನು ನೀನು ಮರೆತಿರುವಂತಿದೆ. ಜಯಿಸಲೇಬೇಕಾದ ನಿರ್ದಿಷ್ಟ ಗುರಿ ಇಲ್ಲದೆ ಈ ಅಸ್ತ್ರಗಳನ್ನು ಬಳಸಬಾರದು. ವೈರಿ ಎದುರಾದಾಗಲೂ ಅವನೊಬ್ಬ ಯೋಗ್ಯ ಪ್ರತಿಸ್ಪರ್ಧಿಯಾಗಿದ್ದಾಗ ಮಾತ್ರ ಉಪಯೋಗಿಸಬೇಕು. ಬಳಸುವವನು ಘೋರವಾದ ಆಪತ್ತನ್ನು ಎದುರಿಸುತ್ತಿದ್ದಾಗ ಮಾತ್ರ ಉಪಯೋಗಿಸಬೇಕು. ಅಪಾಯಕಾರಿಯಲ್ಲದಂಥ, ಮಾರಣಾಂತಿಕನಲ್ಲದಂಥ ವೈರಿಗಳ ಮೇಲೆ ಈ ಅಸ್ತ್ರಗಳನ್ನು ಬಳಸಿದಲ್ಲಿ ಅವು ತೀವ್ರವಾದ ಹಾನಿಯನ್ನುಂಟು ಮಾಡುತ್ತವೆ. ಈ ಅಸ್ತ್ರಗಳನ್ನು ಯಾವ ರೀತಿ ಬಳಸಬೇಕೆಂದು ನಿನಗೆ ಉಪದೇಶಿಸಲಾಗಿದೆಯೋ ಹಾಗೆಯೇ ಅವುಗಳನ್ನು ಉಪಯೋಗಿಸು. ಇಲ್ಲವಾದಲ್ಲಿ 3 ಲೋಕಗಳು ಸುಟ್ಟು ಭಸ್ಮವಾಗುತ್ತವೆ. ಧರ್ಮಜ, ಈ ಅಸ್ತ್ರಗಳ ಶಕ್ತಿ ಸಾಮರ್ಥ್ಯವನ್ನು ನೀನು ಅರ್ಜುನ ಅವುಗಳನ್ನು ರಣರಂಗದಲ್ಲಿ ಉಪಯೋಗಿಸಿದಾಗ ನೋಡಬಹುದು. ಹೀಗೆ ಅರ್ಜುನನ ಅಸ್ತ್ರ ಪ್ರದರ್ಶನಕ್ಕೆ ಮಂಗಳ ಹಾಡಿದ ದೇವತೆಗಳು ತಮ್ಮ ವಾಸಸ್ಥಾನಗಳಿಗೆ ತೆರಳಿದರು. ಪಾಂಡವರು ಒಟ್ಟಿಗೆ ಒಂದಷ್ಟು ದಿನ ಸಂತೋಷದಿಂದ ಕಾಲ ಕಳೆದರು. ಹೀಗೆ ಅವರು 12 ವರ್ಷಗಳಲ್ಲಿ 10 ವರ್ಷಗಳ ವನವಾಸವನ್ನು ಪೂರೈಸಿದ್ದರು. ಭವಿಷ್ಯದ ಕಾಳಜಿ. ಒಂದು ದಿನ ಧರ್ಮಜನು ಸೋದರರೊಂದಿಗೆ ಕುಳಿತು ಮಾತನಾಡುತ್ತಿದ್ದಾಗ ಭೀಮ ಹೇಳಿದ, ಮಹಾರಾಜ, ನಿನ್ನ ವಚನ ಈಡೇರಲೆಂದು ನಾವು ವನವಾಸದಲ್ಲೇ ಇದ್ದು ಧೃತರಾಷ್ಟ್ರನ ಮಕ್ಕಳ ಸಂಹಾರ ಮಾಡಲು ಹೋಗಲಾಗಲಿಲ್ಲ. ನಿನ್ನ ವಚನ ನಮ್ಮನ್ನು ತಡೆಯದೇ ಇದ್ದಲ್ಲಿ ಈ ವೇಳೆಗೆ ಸುಯೋಧನ ಮತ್ತು ಅವನ ಪರಿವಾರ ಯಮಲೋಕವಾಸಿಗಳಾಗಿರುತ್ತಿದ್ದರು. ದುರ್ಯೋಧನ ನಮ್ಮ ಸಿಂಹಾಸನವನ್ನು, ನಮ್ಮ ಸುಖ ಸಂತೋಷಗಳನ್ನು ಕಸಿದುಕೊಂಡ. ನಾವಿಲ್ಲಿ ಅರಣ್ಯವಾಸಿಗಳಾಗಿದ್ದೇವೆ. ಈಗ ನಾವು ವನವಾಸದ 11ನೇ ವರ್ಷಕ್ಕೆ ಕಾಲಿರಿಸುತ್ತಿದ್ದೇವೆ. ಯಾರಿಗೂ ತಿಳಿಯದಂತೆ ಅಜ್ಞಾತವಾಸದಲ್ಲಿ 1 ವರ್ಷ ಕಳೆಯಬೇಕಾಗಿದೆ. ಯಾರಿಗೂ ತಿಳಿಯದಂತೆ 1 ವರ್ಷ ಇಲ್ಲಿರುವುದು ಸಾಧ್ಯವೇ? 1 ವರ್ಷವನ್ನು ಅಜ್ಞಾತರಾಗಿ ಕಳೆಯುವುದು ಹೇಗೆ? ಇದನ್ನು ನಾವು ಆಲೋಚಿಸಬೇಕು. ನಾವು ಹಸ್ತಿನಾವತಿಯ ಕಡೆ ಹೋಗೋಣ. ಅಲ್ಲಿಗೆ ಸಮೀಪದ ಅರಣ್ಯದಲ್ಲಿ ವಾಸ ಮಾಡೋಣ. ಆಗ ದುರ್ಯೋಧನನ ಪಡೆಗೆ ನಾವು ರಾಜಧಾನಿ ಸಮೀಪದಲ್ಲೇ ಇದ್ದೇವೆ ಎಂದು ಗೊತ್ತಾಗುತ್ತದೆ. ನಮ್ಮ ಮೇಲೆ ಗಮನ ಕಡಿಮೆಯಾಗುತ್ತದೆ. ಆದರೆ ನಾವು ಹಸ್ತಿನಾವತಿಯಿಂದ ಆದಷ್ಟು ದೂರದಲ್ಲಿ 1 ವರ್ಷ ಕಳೆಯತಕ್ಕದ್ದು. ಅನಂತರ ನಮ್ಮ ವೈರಿಗಳನ್ನು ನಾಮಾವಶೇಷ ಮಾಡಿ ರಾಜ್ಯಭಾರ ಮಾಡೋಣ, ಸುಖವಾಗಿರೋಣ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.